ಗೋಪಾಲದಾಸರ ಆರಾಧನೆಯ ನಿಮಿತ್ತದಿಂದ ಅವರ ಕೆಲವು ಕೃತಿಗಳನ್ನು ಅವಲೋಕನ ಮಾಡುವ, ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಗೋಪಾಲದಾಸರ ಆರಾಧನೆಯ ಹಿಂದೆ ಅಥವಾ ಆರಾಧನೆಯ ದಿವಸ ಅವರ ಮಹಿಮೆಯನ್ನು ಒಂದಿಷ್ಟು ಹೇಳುವ ಪ್ರಯತ್ನವನ್ನು ಮಾಡುವ. ನಿಜವಾದ ಅವರ ಮಹಿಮೆ ಅಂತಂದರೆ ಇಂತಹ ಕೃತಿಗಳನ್ನು ಮೇಲಿಂದ ಮೇಲೆ ಚಿಂತನೆ ಮಾಡೋದೇ ಅವರ ಮಹಿಮೆ. ಆ ಕೃತಿ ಅನ್ನೋದಕ್ಕೆ ಒಳ್ಳೆಯದು ಅಂತ ಇದೆ. ಒಳ್ಳೆಯ ಕೃತಿಗಳನ್ನು ಅಂದರೆ ಇವತ್ತು ಗೋಪಾಲದಾಸರ ಫೋಟೋ ನಮಗಿಲ್ಲ, ಒಂದೆರಡು ಯಾವುದೋ ಬರೆದದ್ದು ಇದೆ. ಹಾಗಾದರೆ ಗೋಪಾಲದಾಸರು ಹೇಗಿದ್ರು ಅಂತ ಅಸ್ಯೂಮ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಕೃತಿ ಅಂದರೆ ಒಳ್ಳೆಯ ಕೃತಿಗಳನ್ನು ಏನು ನಮಗೆ ಮಾಡಿಕೊಟ್ಟು ಹೋಗಿದ್ದಾರೆ ಅದೇ ಗೋಪಾಲದಾಸರ ಪ್ರತೀಕ. ಅವರಿಗೆ ತುಂಬ ಸಂತೋಷ ಆಗುವಂತಹ ಕೆಲಸ ಅಂತ. ಯಾಕೆಂದರೆ ಸೂತ್ರಭಾಷ್ಯದ ಬಗ್ಗೆ ವಿವರಣೆಯನ್ನು ಮಾಡ್ತಾ ನಾರಾಯಣ ಪಂಡಿತರು ಇದು ಭಗವಂತನ ಪ್ರತಿರೂಪದಂತೆ, ಶ್ರೀಮದಾಚಾರ್ಯರ ಪ್ರತಿರೂಪದಂತೆ ಇತ್ತು ಅಂತ ಹೇಳ್ತಾರೆ 9ನೇ ಸರ್ಗದಲ್ಲಿ. ಅದರಿಂದ ಏನು ಪುಣ್ಯ, ಯಾರು ಬರೆದರು? ಸತ್ಯತೀರ್ಥರು ಅದನ್ನು ಬರೆದರು. ಗಾಂಗಮಂಗಲ ತರಂಗಭಂಗದ ಪ್ರಾಂತಸು ಶ್ರೀಹರಿವೇಶ್ಮ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಯಹ ಭಾಷ್ಯಮಾಲಿಕತೆ ಅಂತೆಲ್ಲ ಹೇಳ್ತಾ ಗಂಗಾ ತೀರದಲ್ಲಿ ವಿಷ್ಣುವಿನ ದೇವಸ್ಥಾನವನ್ನು ಕಟ್ಟಿ ದಾನ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಒಂದು ಅಕ್ಷರ ಬರೆದರೆ ಅಂತ. ಅದನ್ನು ಸತ್ಯತೀರ್ಥರು ಬರೆದರು ಅಂತ. ಕಡೆಗೆ ಅದು ಹೇಗಿದೆ ಅನ್ಬೇಕಾದ್ರೆ ರೂಪಮನ್ಯದಿವ ಧನ್ಯಮಾತ್ಮನಃ, ಶ್ರೀಮದಾಚಾರ್ಯರ ಇನ್ನೊಂದು ಪ್ರತಿರೂಪದಂತೆ. ಹಾಗಾದರೆ ಯೋಗ್ಯವಾದ ಭಗವಂತನನ್ನು ಪ್ರತಿಪಾದನೆ ಮಾಡುವ ಕೃತಿಗಳು ಅಂದರೆ ಒಂದು ರೀತಿ ಆ ವ್ಯಕ್ತಿಯನ್ನು ನಿರ್ದೇಶ ಮಾಡುತ್ತೆ. ಗೋಪಾಲದಾಸರ ಕೃತಿಗಳು ಅಂದರೆ ನಿಜವಾಗಲೂ ಅವರ ಚಿಂತನೆಯನ್ನು ಅವರಿಗೆ ಸಂತೋಷ ಆಗುವಂತಹ ಕೆಲಸ ಅದು. ತುಂಬ ಅದ್ಭುತವಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನಮಗೆ ಯಾವುದು ಎಟಕತ್ತೆ, ನಮಗೆ ಯಾವುದು ಅರ್ಥ ಆಗತ್ತೆ ಅಷ್ಟನ್ನು ನೋಡು. ಇದೇ ಪಾಲಿಸದೆ ಪಾಲಿಸಿದೆ ಪಾಲಿಸೋ ಹರಿಯೇ ಪದುಮ ಸಂಭವ ಪಿತನೆ ಪದೋಪದಿಗೆ ಎನಗೆ. ದೇವರನ್ನ ಬೇಡತಾ ನೀನು ಏನಾದರೂ ಕೊಡೋದಾದರೆ, ತುಂಬ ಸತಾಯಿಸಿ ಕೊಡೋದಾದರೆ, ಸಹಜವಾಗಿ ಕೊಡೋದಲ್ಲ, ತುಂಬ ಬೆಲೆ ಬಾಳುವ ವಸ್ತು ಯಾವುದನ್ನು ತುಂಬ ಅಲ್ಪ ಪ್ರಯತ್ನದಲ್ಲಿ ಪಡೀಲಿಕ್ಕಾಗೋದಿಲ್ಲ, ಇನ್ನೂ ಸ್ವಲ್ಪ ದಿನ ನೋಡೋಣ. ಯಾರು ಬೇರೆಯವರಲ್ಲ, ಮಗನಿಗೆ ತಂದೆನೇ ಕೆಲವು ದಿನ ಸತಾಯಿಸ್ತಾನೆ. ಒಂದು ಯಾವುದೋ ಪ್ರಾಚೀನ ಶಾಲಿಗ್ರಾಮ ಮನೆಯಲ್ಲಿದೆ, ದಿನ ತಂದೆ ಪೂಜೆ ಮಾಡ್ತಾ ಇದ್ದಾನೆ. ಮಗನಿಗೆ ಒಂದಿನ ಪೂಜೆ ಮಾಡು ಅಂದ. ನಂಗೆ ಆ ಶಾಲಿಗ್ರಾಮ ಕೊಟ್ಟರೆ ಪೂಜೆ ಮಾಡ್ತೀನಿ. ಆಗಲಿ, ಇನ್ನೊಂದು 2 ವರ್ಷ ಆಗಲಿ, ನೀ ಪೂಜೆ ಗೀಜೆ ಕಲಿ, ಬೇರೆ ನಾನು ಇನ್ನೊಂದು 2 ಶಾಲಿಗ್ರಾಮ ಕೊಡ್ತೀನಿ, ಅದನ್ನು ನೀನು ಮುಟ್ಟಬೇಕಾದ್ರೆ ಇನ್ನೂ ಸ್ವಲ್ಪ ನೀನು ಸರಿ ಇದೆ ಅಂತ ನನ್ನ ಮನಸ್ಸಿಗೆ ಮುಟ್ಟಬೇಕು, ಆಮೇಲೆ ಬೇಕಾದ್ರೆ ಕೊಡ್ತೇನೆ. ತುಂಬ ಬೆಲೆ ಬಾಳುವ ಪದಾರ್ಥವನ್ನು ಹಾಗೆ ಹಿಂದೆಲ್ಲ ಕೊಡೋರು. ಈಗ ಯಾರೋ ಒಬ್ಬರು ಮಾಡಿ ಸದ್ಯ ನೀನೇ ಮಾಡಪ್ಪ ಅಂಥೇಳಿ ಕೊಟ್ಟುವೆ. ಇಲ್ಲ, ಅಂತೂ ಶಾಲಿಗ್ರಾಮ ಒಂದೇ ಅಂತಲ್ಲ, ಯಾವುದೇ ಒಂದು ತುಂಬ ಬೆಲೆ ಬಾಳುವ ಪದಾರ್ಥ, ಬೆಲೆ ಕಟ್ಟಲಾಗದ ಪದಾರ್ಥವನ್ನು ಏಕಾಏಕಿ ಯಾರು ಕೊಡೋದಿಲ್ಲ. ತುಂಬ ಸತಾಯಿಸಿ ಆಯ್ತು, ಅವನು ತುಂಬ ಪೀಡಿಸ್ತಾನೆ, ಇನ್ನು ಅವನಿಗೆ ನನ್ನ ಹತ್ರ ಹೇಳಲಿಕ್ಕೆ ಏನೂ ಸಬೂಬಿಲ್ಲ ಅಂತಾನಾದರೂ ಆಗಬೇಕು, ಅಥವಾ ಇವನು ಇದಕ್ಕೆ ಅರ್ಹನಾಗಿದ್ದಾನೆ, ಇವತ್ತು ನನ್ನ ಮನಸ್ಸಿಗೆ ಇದು ಬಂದಿದೆ. ಶ್ರೀಮದಾಚಾರ್ಯರ ತಮ್ಮಂದಿರು ವಿಷ್ಣುತೀರ್ಥರು, ಶ್ರೀಮದಾಚಾರ್ಯರು ವಾಯುದೇವರ ಅವತಾರ, ಅವರ ತಮ್ಮಂದಿರಾಗಿ ಅವತಾರ ಮಾಡಬೇಕು ಅಂದರೆ ಮಹಾನುಭಾವರೇ. ಅಥವಾ ವಾಯುದೇವರ ಅವತಾರರಾದ ಆನಂದತೀರ್ಥ ಭಗವತ್ಪಾದರಿಗೆ ಒಬ್ಬ ವ್ಯಕ್ತಿಗೆ ವೈರಾಗ್ಯ ಬರಲಿ ಅಂತ ಸಂಕಲ್ಪ ಮಾಡಿದರೆ ವೈರಾಗ್ಯ ಬರೋದು ಎಷ್ಟೊತ್ತು. ವಾಯುದೇವರು ಅನುಗ್ರಹ ಮಾಡಿದರೆ ಎಂಥ ವ್ಯಕ್ತಿ ಏನು ಬೇಕಾದ್ರೂ ಆಗಬಲ್ಲ. ಆದರೆ ಅವರು ಆಚಾರ್ಯರಲ್ಲಿ ಸನ್ಯಾಸವನ್ನು ಕೇಳಲಿಕ್ಕೆ ಬಂದಿದ್ದು, ಆಸ್ತಿ ಪಾಸ್ತಿ ಏನೂ ಕೇಳಲಿಲ್ಲ. ನನಗೆ ಸನ್ಯಾಸವನ್ನು ಕೊಡು ಅಂತಂದರೆ ಶ್ರೀಮದಾಚಾರ್ಯಂದರು ಇನ್ನೂ ಸ್ವಲ್ಪ ದಿನ ನೀವು ಪರಿಪಕ್ವವಾದ ಮೇಲೆ ಬನ್ನಿ ಅಂತ ಕಳಿಸಿದ್ರಂತೆ. ಮೊದಲೇ ಅವರು ಮಹಾ ತಪಸ್ವಿಗಳು, ತಿನ್ನೋದು ಉಣ್ಣೋದು ಇದರ ಬಗ್ಗೆ ಗಮನ ಇಲ್ಲ. ಶ್ರೀಮದಾಚಾರ್ಯರು ಹೇಳಿದ ಮೇಲೆ ಇನ್ನೂ ಸ್ಟ್ರಿಕ್ಟಾಗಿ ದೇಹದಂಡನೆ ಮಾಡಿದ್ರಂತೆ. ಪಂಚಗವ್ಯಂ ಪಪೋ ಕಿಂಚಿತ್ ಪಂಚಮೇ ದಿನೇ.
ಪಂಚಾಮೃತವನ್ನು ಕುಡಿಯೋದು ಸುಲಭ. ಪಂಚಗವ್ಯ 5 ದಿವಸ ಉಪವಾಸ, 6ನೇ ದಿವಸ ಪಾರಣೆಗೆ ಏನು ಅಂದರೆ ಒಂಚೂರು ಪಂಚಗವ್ಯ. ಹೀಗೆ ಕೆಲವು ದಿನ ದೇಹವನ್ನು ದಂಡನೆ ಮಾಡಿದರು. ಆಮೇಲೆ ಒಣಗಿದ ಎಲೆಗಳನ್ನು ತಿಂದರು. ಇದೆಲ್ಲ ಮಾಡಿ ಆದ ಮೇಲೆ ಶ್ರೀಮದಾಚಾರ್ಯ ಅಂದರು, ನೀವು ಈಗ ಸನ್ಯಾಸಕ್ಕೆ ಅರ್ಹರು ಉಂಟು. ಅಂದರೆ ಶ್ರೀಮದಾಚಾರ್ಯರ ಕಾಲದಲ್ಲಿ ಸನ್ಯಾಸ ತಗೋಬೇಕಾದ್ರೆ ಆಚಾರ್ಯರು NOC ಕೊಡಬೇಕಾದ್ರೆ ಹೇಗಿತ್ತದು, ಏನು ಎತ್ತ. ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ರಾತ್ರಿ ಮಾತಾಡ್ಕೊಂಡು ಹೋಗಿರ್ತೀವಿ, ಇಬ್ಬರು ಪಕ್ಕ ಕೂತು ಉಪ್ಪಿಟ್ಟು ತಿಂದಿರ್ತೀವಿ. ಮಾರನೇ ದಿನ ಸ್ವಾಮಿಗಳಾಗಿ ಕೂತು ಬಿಟ್ಟಿರ್ತಾರೆ. ಗೋವಿಂದ ಏನು ಅಂದ್ರು ವೈರಾಗ್ಯ ಬಂತು. ಯಾವುದ್ರ ಮೇಲೆ? ಉಪ್ಪಿಟ್ಟು ಮೇಲೋ ಮಾಡೋದವ್ರ ಮೇಲೋ ಅಲ್ಲ. ತುಂಬ ಸಲೀಸಾಗಿ ಇದೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ, ಇದೇ ಹೇಳೋದು ಆಚಾರ್ಯರು ಹೇಳಿದ್ದು. ಯದ ಹರೇವ ವಿರಜೇತ್, ಯಾವಾಗ ನಿನಗೆ ವೈರಾಗ್ಯ ಬಂದಿದೆ ಆಗ ನೀನು ಸನ್ಯಾಸವನ್ನು ತಗೋ ಅಂತ. ಅಂದರೆ ವೈರಾಗ್ಯದ ಟೆಸ್ಟ್ ಯಾವುದು, ಮಾನದಂಡ ಯಾವುದು? ವೈದೇವರ ಅವತಾರರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅವರನ್ನು ಮತ್ತೆ ನೀನು ಪ್ರಿಪೇರ್ ಆಗಿ ಬಾ ಅನ್ನಬೇಕಾದ್ರೆ ಕಠಿಣ ಇದೆ. ಹಾಗಾಗಿ ಕೊಡಲಿಕ್ಕೆ ಆಗದ ತುಂಬ ಬೆಲೆ ಬಾಳುವ ಪದಾರ್ಥಗಳನ್ನು ಕೊಡಬೇಕಾದರೆ ನೀ ಕೊಡೋದಾದರೆ ಇದನ್ನು ಕೊಡು. ನೀ ಎಷ್ಟು ದಿವಸ ಹೇಳಿದ್ರು ನಾನು ಕಾಯ್ತೇನೆ, ಏನು ಮಾಡು ಅಂದರೂ ಮಾಡ್ತೇನೆ, ಆದರೆ ನನಗೆ ಅದೇ ಬೇಕು. ಗೋಪಾಲದಾಸರು ಕೇಳ್ತಾರೆ, ದೇವರಲ್ಲಿ ಬೇಡೋದಾದ್ರೆ ಇದನ್ನು ಬೇಡ್ರಿ, ಸಣ್ಣ ಪುಟ್ಟದ್ದಕ್ಕೆ ಕಾಂಪ್ರಮೈಸ್ ಮಾಡ್ಕೋಬೇಡಿ ಅಂತ. ಇನ್ಫ್ಯಾಕ್ಟ್ ನಮ್ಗೆ ಏನು ಕೇಳಬೇಕು ಗೊತ್ತಿಲ್ಲ, ಅವರು ಹೇಳಿಕೊಡ್ತಾರೆ. ಕೇಳೋದು ಬಿಡೋದು ನಮ್ಮ ಆಪ್ಷನ್ನು. ಪ್ರಾಯಃ ನಾವು ಕೇಳಲಿಕ್ಕೆ ಹೋಗಲ್ಲ ಇಂಥವೆಲ್ಲ. ಸದ್ಯ ಬರದೇ ಇದ್ದಿದ್ದೇ ಒಳ್ಳೆಯದು ಅಂತೀವಿ. ಆದರೆ ಗೋಪಾಲದಾಸರಂತಾರೆ, ನೀನು ಮಾಡಿದ ಸೇವೆಯಿಂದ ದೇವರು ಏನಾದರೂ ಪ್ರೀತನಾಗಿದ್ದರೆ ಇದನ್ನ ಕೇಳು ಅಂತ. ಎಲ್ಲ ಜ್ಞಾನಿಗಳೆಲ್ಲ ಅದನ್ನೇ ಕೇಳ್ತಾರೆ. ಅನೇಕ ಜನ ಜ್ಞಾನಿಗಳು ಮಾಡಿದ ಮಾತು, ಆಡಿದ ಮಾತುಗಳು ಉಂಟು. ಪ್ರೀತೋಸಿ ಮೇ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ. ಹೇ ವೇದವ್ಯಾಸ ದೇವರೇ, ಲಕ್ಷ್ಮೀಪತಿಯಾದ ವೇದವ್ಯಾಸ ದೇವರೇ, ನಾನು ಮಾಡಿದ ಯಾವುದಾದರೂ ಕರ್ಮದಿಂದ ನೀವು ಪ್ರೀತನಾಗಿದ್ದರೆ ಒಂದೇ ಒಂದನ್ನು ಕೊಡು. ಕುರುಮಾ ಮಧ್ವಶಾಸ್ತ್ರಸ್ಯ, ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಆವೃತ್ತಿ ಮಾಡುವ, ಮೇಲಿಂದ ಮೇಲೆ ಕೇಳುವ, ಅದರಲ್ಲೇ ಆಸಕ್ತಿ ಹುಟ್ಟುವ ಭಾಗ್ಯವನ್ನು ಕೊಡು ಅಂತ ತುಂಬ ಸಾಧನೆ ಮಾಡಿದವರು ಕೇಳೋದು. ಯಾಕೊಮ್ಮೆ ಓದಾಗಿದೆಯಲ್ಲ ಮತ್ತ್ಯಾಕೆ? ಇಲ್ಲ, ಅದರಲ್ಲಿ ಪೂರ್ಣ ಅಭಿನಿವೇಶನ ಆಗಬೇಕು, ಮೇಲಿಂದ ಮೇಲೆ ಕೇಳಬೇಕಂತ. ಹರಿವಾರ್ತಯ ಕೇಳು, ಕೇಳಿದ್ದೇನೆ ಕೇಳು, ಅರಿಯದೆ ಅವರನು ಆಳು, ಅರಿವೇದ ಗರವದ ಮೂಲವ ಕೀಳು, ಕೆಳವರ ಹರಟೆಗೆ ಪರವಶನಾಗದೆ ಕರಿವರ ವರದನ ವರವನೆ ಬೇಡು, ಮನವೇ ಮಾಧವನ ಮರೆತುದರಿಂದ. ಹರಿವಾರ್ತಯ ಕೇಳು, ಕೇಳಿದ್ದೇನೆ ಕೇಳು. ಓಂ ಆವೃತ್ತಿ ರಸಕೃತ ಉಪದೇಶಾತ್ ಓಂ ಅಂತಾರೆ 4ನೇ ಅಧ್ಯಾಯ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಸೂತ್ರವೇ ಅದು. ಆವೃತ್ತಿ ಅಂದರೆ ಮತ್ತೆ ಮತ್ತೆ ಅದನ್ನು ರಿಕಲೆಕ್ಟ್ ಮಾಡೋದು ಅಂತೀವಲ್ಲ. ಶ್ರವಣಾವೃತ್ತಿ, ಮೇಲಿಂದ ಮೇಲೆ ಕೇಳು. ಮನನಾವೃತ್ತಿ, ಮನನ ಅಂದರೆ ಚಿಂತನೆಯನ್ನು ಮಾಡೋದು ಮೇಲಿಂದ ಮೇಲೆ. ಆಮೇಲೆ ಧ್ಯಾನ. ಆ ಮಾತನ್ನು ಹೇಳ್ತಾರೆ. ಇಲ್ಲಿ ಪ್ರಕೃತದಲ್ಲಿ ಪಾಲಿಸದೆ ಪಾಲಿಸದೆ ಪಾಲಿಸು. ಕೊಡ್ಲಿಕ್ಕಾಗಲ್ಲ ಆಗಲ್ಲ 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 ಅಂತ ಸತಾಯಿಸಿ ಆದರೂ ನೀ ಏನು ಕೊಡೋದು ಅಂತಾದರೆ ಇದನ್ನು ಕೊಡು. ಏನು ಬೇಕು? ಈ ಜ್ಞಾನ ಕೊಡು. ಸಂಪತ್ತೋ ಇನ್ನೊಂದೋ ಒಡೆತನವೋ ಭೂಮಿ ಕಾಣಿ ಅದ್ಯಾವುದು ಬೇಡ. ಜೀವ ಅಸ್ವಾತಂತ್ರ ದೇವ ನಿಜ ಸ್ವಾತಂತ್ರ, ಜೀವ ಜಡ ದೇವರಾಧೀನರೆಂದು, ಜೀವೋತ್ತಮರಲಿ ಭಕುತಿ ಜಡದಲ್ಲಿ ವಿರಕುತಿ, ಕಾವ ಕೊಲ್ಲುವುದೆಲ್ಲ ದೇವರೆಂಬುವ ಜ್ಞಾನ ಇದೆ ಪಾಲಿಸದೆ ಪಾಲಿಸದೆ ಪಾಲಿಸಯ್ಯ. ಜೀವ ಅಸ್ವಾತಂತ್ರ, ಜೀವ ಅಸ್ವತಂತ್ರ ಅನ್ನುವ ಜ್ಞಾನ ಕೊಡುವುದು ಅಲ್ಲ. ಇದನ್ನ ದೇವರನ್ನ ಸಿಕ್ಕಾಪಟ್ಟೆ ಪ್ಲೀಸ್ ಮಾಡಿ ಅವನು ಎದುರಿಗೆ ಬಂದಾಗ ಇದನ್ನು ಕೇಳೋದ? ದೇವ ಜೀವರ ಅಸ್ವತಂತ್ರ ಗೊತ್ತೇ ಇದೆಯಲ್ಲ. ಥಿಯರಿ ಮುಖ್ಯ ಅಲ್ಲಪ್ಪ, ನಿನ್ನ ಜೀವನದಲ್ಲಿ ಅದರ ಅಪ್ಲಿಕೇಶನ್ ಇದೆಯಾ ಅಂತ ಕೇಳ್ತಾರೆ. ಅದು ತುಂಬ ಕಡಿಮೆ. ಕೇಳುವ ನಮಗಿಲ್ಲ, ಕೇಳುವ ನಿಮಗೆ ಯಾರಿಗಾದರೂ ಇರಬಹುದು. ನಮಗೆ ಸ್ವತಂತ್ರನು ಅನ್ನೋ ಭಾವನೆ ಹೆಜ್ಜೆ ಹೆಜ್ಜೆಗೆ ಇದೆ. ಬಾಯಲ್ಲೇ ಹೇಳ್ತೀವಿ ನಾವು, ಯಾರು ಮಾಡ್ಲಿಕ್ಕಾಗತ್ತೆ ಅಸ್ವತಂತ್ರರು. ಕೆಲವೊಂದನ್ನು ಅಂತೀವಿ, ಇನ್ನು ಕೆಲವನ್ನ
ಅದೇ ನಾವು ಅಸ್ವತಂತ್ರರು ಅಂತ ಹೇಳೋದು ಯಾವುದು ಅಂದರೆ ವ್ರತ ನಿಯಮ ಇವನ್ನೆಲ್ಲ ಮಾಡಬೇಕಾದ್ರೆ ನಾವು ಯಾರನ್ನೇ ಮಾಡಲಿಕ್ಕೆ ಅವನು ಮಾಡಿಸ್ಕೋಬೇಕು. ನೀವು ಏಕಾದಶಿ ನಾ ಪ್ರಯತ್ನವೇ ಮಾಡಲ್ಲ, ಸ್ವಾಮಿ ಇಚ್ಛೆಗೆ ಬಂದಾಗ ಮಾಡಿಸ್ಕೊಂಡು ಹೋಗ್ತಾನೆ. ದ್ವಾದಶಿ ಪಾರಣೆ ಅದು ನಾವೇ ಮಾಡ್ತೀವಿ. ಹಾಗಾಗಿ ಜೀವ ಅಸ್ವತಂತ್ರ ಅನ್ನುವ ಜ್ಞಾನ ನನಗೆ ಬೇಕು. ನಾನೇನು ಮಾಡ್ತೇನೆ, ಅದನ್ನು ಸ್ವಲ್ಪ ವಿಭಾಗ ಮಾಡ್ತೇನೆ. ಯಾವುದು ನನಗೆ ಸಮಸ್ಯೆ ಆಗತ್ತೆ, ಯಾವುದು ನನಗೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಅಲ್ಲಿ ಅದನ್ನು ಚೆನ್ನಾಗಿ ಬಳಸ್ತೀನಿ. ವ್ರತ ನಿಯಮ ಅಧ್ಯಯನ ಹಿರಿಯರ ಸೇವೆ ಇವನ್ನೆಲ್ಲ ಮಾಡುವಂದಾಗ ನಾವ್ಯಾರು ಮಾಡಲಿಕ್ಕೆ, ಸ್ವಾಮಿ ಮಾಡಿಸ್ಬೇಕು, ನಾವು ಮಾಡಿಸ್ಬೇಕು. ನಾ ಎಲ್ಲ ಅವನಿಗೆ ಬಿಟ್ಬಿಟ್ಟೀನಿ. ಏನು ಅಂದು, ನೀನೇ ವ್ರತ ಬೇಕಾದ್ರೆ ಮಾಡ್ಕೋ, ನೀನೇ ಏಕಾದಶಿ ಮಾಡ್ಕೋ, ನಾ ಮಾಡೋದಿಷ್ಟೇ, ನನ್ನ ಕೈಲಾಗೋದು ಪಾರಣೆ ಮಾಡ್ತೀನಿ, ಫಳಾರ ಮಾಡ್ತೀನಿ. ಜೀವ ಅಸ್ವತಂತ್ರ, ನಾವು ಪರತಂತ್ರರು ಅನ್ನೋದಕ್ಕೆ ಬೇಕಾದಷ್ಟು ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೆ ದೇವರು ದೃಷ್ಟಾಂತವನ್ನು ತೋರಿಸ್ತಾನೆ. ಆಚಾರ್ಯರು ದ್ವಾದಶಸ್ತೋತ್ರದಲ್ಲಿ ಒಂದು ಸಿಂಪಲ್ ಲಾಜಿಕ್ ಅನ್ನು ಹೇಳಿದ್ದಾರೆ. ಯದಿ ನಾಮಪರೋ ನ ಭವೇತ್ ಸಹರಿ ಕತಮಶ್ಚ ವಶೇ ಜಗದೇ ತದಭೂತ್ ಯದಿ ನಾಮನತಶ್ಚ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ನಮ್ಮನ್ನೇ ಆಚಾರ್ಯರು ಕೇಳ್ತಾರೆ, ಇಡೀ ಪ್ರಪಂಚ ದೇವರ ವಶದಲ್ಲಿದೆ, ಒಂದು ಪ್ರತಿಜ್ಞೆ. ಅದಕ್ಕೆ ಒಬ್ಬ ಅಂದರೆ ಸುಮ್ಮನೆ ನೀವು ತುಂಬ ಡೀಪಾಗಿ ದೇವರು ದೇವರು ಅಂತ ಭಾವುಕರಾಗಿ ಇದೆಲ್ಲ ಮಾತಾಡಬೇಡ್ರಿ. ಇವತ್ತಿನ ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣ. ನಾವು ಮನಸ್ಸು ಮಾಡಿದ್ರೆ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಅದಕ್ಕೆ ಆಚಾರ್ಯರಂತಾರೆ, ನಿನ್ನ ಮೇಲೆ ನಿಯಾಮಕ ಇಲ್ಲ ಅನ್ನುವುದೇ ಸತ್ಯ ಅಂತಾದರೆ, ಈ ಪ್ರಪಂಚ ಯಾವುದೋ ಒಬ್ಬ ವ್ಯಕ್ತಿಯ ವಶದಲ್ಲಿ ಇದೆ ಅನ್ನಿಸ್ತಾ ಇಲ್ವ ನಿನಗೆ? ನಮಗೆ ಅನ್ನಿಸ್ತಾ ಇಲ್ಲ, ಯಾಕೆ ನೀವು ಅದನ್ನು ನಂಬಿದೇರಿ. ಆದ್ದರಿಂದ ಆ ದೃಷ್ಟಿಯಲ್ಲೇ ನೀವು ಆ ಮಾತುಗಳನ್ನು ಹೊಂದಿಸ್ತೀರಿ. ನಮಗೇನಿಲ್ಲ, ಅದರ ಪಾಡಿಗೆ ಅದಿದೆ. ಯದಿನಾಮನತಸ್ಯ ವಶೇ ಸಕಲಂ, ಈ ಇಡೀ ಚರಾಚರ ಪ್ರಪಂಚ ಇನ್ಕ್ಲೂಡಿಂಗ್ ಮೈಸೆಲ್ಫ್, ನನ್ನನ್ನೂ ಸೇರಿಸಿ ಇದು ಯಾರ ವಶದಲ್ಲೂ ಇಲ್ಲ ಅನ್ನುವುದಾದರೆ ಇಡೀ ಪ್ರಪಂಚ ಬೇಡ, ನಿನ್ನ ಇಂಡಿವಿಜುವಲ್ ಆಗಿ ತಗೋ, ನಿನಗೆ ನಿತ್ಯ ಸುಖವೇ ಆಗಬೇಕಾಗಿತ್ತು, ಅಂದುಕೊಂಡಿದ್ದಾಗಬೇಕಾಗಿತ್ತು. ಯಾಕಾಗಲ್ಲ? ಯಾಕೆ ಆಗ್ತಾ ಇಲ್ಲ? ಬಂದ ಈ ರೋಗದ ಲಕ್ಷಣ ತಿಳ್ಕೊಳ್ಳಿಕ್ಕಾಗಿಲ್ಲ. ವರ್ಷಾಬ್ದಿಕ ಆಯ್ತು ಇದು ಬಂದು. ಕೋವಿಡ್-19 ಡಿಸೆಂಬರಲ್ಲಿ ಬಂತು, ವರ್ಷವೂ ಆಯಿತು. ಇರಲಿ, ಈ ದೇಶಕ್ಕೆ ಬಂದದ್ದು ಮಾರ್ಚು ಅಂತ ಇಟ್ಕೊಂಬೋಣ. ಇರಲಿ, ಅಂತೂ ಅದು ಬಂದು ವರ್ಷ ಆಯಿತು. ಆದರೆ ಅದರ ರೋಗ ಲಕ್ಷಣ ಏನು, ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ, ಅದಕ್ಕೆ ಮೆಡಿಸನ್ ಏನು, ಸತತ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಅಂತೂ ಒಂದು ವ್ಯಾಕ್ಸಿನ್ ಅಂತ ಕಂಡು ಹಿಡಿದು ಅದನ್ನು ಪ್ರಯೋಗ ಮಾಡಿ ಲೆಟ್ ಅಸ್ ಸಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮೇಲೆ ಒಂದಿಷ್ಟು ಆಗಿದೆ, ಆಗಿಲ್ಲ, ಎಲ್ಲವೂ ಆಗ್ತಾ ಇದೆ. ನಾನೇ ನಿಜವಾಗಲೂ ನನ್ನ ಇವತ್ತಿನ ಸ್ಥಿತಿಗತಿಗಳಿಗೆ ನಿಯಾಮಕ, ನಾನು ಸ್ವತಂತ್ರ ಅಂತ ಆಗಿದ್ದರೆ ಇದೇನು ಬೇಡ ರೀ, ಇದು ರೋಗ ರುಜಿನ ಅದು ಹಾಳಾಗಿ ಹೋಗಲಿ, ನಮಗೆ ಗೊತ್ತಿಲ್ಲ, ಅದು ಸಣ್ಣದು ವೈರಸ್. ಸಣ್ಣ ಪುಟ್ಟ ಇಚ್ಛಿಸಿದ್ದು ನಮ್ಮ ಜೀವನದಲ್ಲಿ ಆಗೋದಿಲ್ಲ. ನನಗೇನು ಹೆಚ್ಚಿಂದ ಯಾರು ಬೇಡ, ನನಗೆ ವಯಸ್ಸಾಗೋದು ಬೇಡ. ಬೇಡಪ್ಪ, ವಯಸ್ಸು ಅದರ ಪಾಡಿಗೆ ಅದು ಹಾಕ್ಕೊಳ್ಳಿ. ನನಗೆ 25ನೇ ವರ್ಷದಲ್ಲಿ ಏನು ಶಕ್ತಿ ಸಾಮರ್ಥ್ಯ ಇರುತ್ತೆ ಅದು ಸಾಯೋವರೆಗೂ ಇದ್ಬಿಡಿ. ನನ್ನ ಪಾಡಿಗೆ ನಾನು ಪಟ ಓಡಾಡಿಕೊಂಡು ಎಲ್ಲಲ್ಲೇ 25ನೇ ವರ್ಷದಲ್ಲಿ ಏನು ರಕ್ತ ಬಲ ಇರುತ್ತೆ, ಓಡ್ತೀವಿ ಮಾಡ್ತೀವಿ. ಇದಾಗೋದಿಲ್ಲ. ವಯಸ್ಸಾಗ್ತಾ ಆಗ್ತಾ ನಮ್ಮ ಇಂದ್ರಿಯಗಳೆಲ್ಲ ತನ್ನ ಕ್ಷಮತೆಯನ್ನು ಕಮ್ಮಿ ಮಾಡ್ಕೊಂಬತ್ತೆ, ಕಳ್ಕೊಳ್ಳತ್ತೆ. ಕಣ್ಣು ಮೊದಲಿನಂತೆ ಕಾಣಲ್ಲ, ಕಿವಿ ಮೊದಲಿನಂತೆ ಕೇಳಲ್ಲ, ಎಲ್ಲವೂ ಆಗತ್ತೆ. ಹರಿವಂಶದಲ್ಲಿ ಒಂದು ಮಾತು ಹೇಳ್ತಾರೆ. ಹರಿವಂಶದಲ್ಲಿ ಮಹಾಭಾರತದಲ್ಲೂ ಈ ಯಯಾತಿರಾಜನ ಕಥೆ ಬಂದಾಗ ನಮ್ಮಲ್ಲಿ ಎಲ್ಲ ಜೀರ್ಣ ಆಗತ್ತಂತೆ. ಜೀರ್ಯಂತಿ ಜೀರ್ಯತ ಕೇಶಾಹ, ನಮಗೆ ವಯಸ್ಸಾಗ್ತಾ ಆಗ್ತಾ ಬಂದಂತೆ ನಮ್ಮ ಕೂದಲುಗಳೆಲ್ಲ ಜೀರ್ಣ ಆಗತ್ತೆ, ಉದುರಿ ಹೋಗತ್ತೆ, ನರೆತು ಹೋಗತ್ತೆ, ಬಿಳಿ ಕೂದಲಾಗತ್ತೆ. ಎಲ್ಲ ತಲೆ ಮೇಲಿಂದು ಮೈ ಮೇಲಿಂದು ಎಲ್ಲ ಕೂದಲುಗಳೆಲ್ಲ ಬಿಳಿ ಆಯ್ತು. ದಂತ ಜೀರ್ಯಂತಿ ಜೀರ್ಯತಃ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ದಂತಗಳು ಜೀರ್ಣ ಆಗತ್ತೆ, ಹಲ್ಲು ತಾನಾಗೆ ಉದುರಿ ಬೀಳತ್ತೆ.
ದಂತಾ ಜೀರ್ಯಂತಿ ಜೀರ್ಯತಃ, ಜೀರ್ಯಂತಿ ಜೀರ್ಯತಃ ಕೇಶಾಃ, ದಂತಾ ಜೀರ್ಯಂತಿ ಜೀರ್ಯತಃ. ಎರಡು ಮಾತ್ರ ಜೀರ್ಣ ಆಗಲ್ಲಂತ. ಅದ್ಯಾವುದದು? ಜೀವಿತಾಶ ಧನಾಶಾಚ. ಬದುಕೇ ಇರಬೇಕು ಅನ್ನೋ ಇಚ್ಛೆ, ಬದುಕಿದಷ್ಟು ದಿವಸ ಸಂಪಾದನೆ ಮಾಡ್ತಾನೇ ಇರಬೇಕು ಅನ್ನುವ ಬಯಕೆ, ಇದೆರಡು ಮಾತ್ರ ನಮ್ಮಿಂದ ಎಂದೂ ಕಮ್ಮಿ ಆಗುವುದಿಲ್ಲ. ಅಪರೂಪಕ್ಕೆ ನಾವು ಬಿಟ್ಟಿರ್ತೇವೆ. ಹಣದ ಆಸೆಯನ್ನು ಕೆಲವರು ಬಿಟ್ಟಿರ್ತೇವೆ. ಯಾಕೆ? ನೀವೆಲ್ಲೂ ಹೋಗ್ತಾ ಇಲ್ಲ, ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ, ಏನು ಸಾಕು ಅನ್ನಿಸ್ತು, ಸಾಕು ಅನ್ಸಿರಲ್ಲ, ಅವ್ರಿಗೆ ಸಾಕು ಅನ್ಸಿರತ್ತೆ. ನೀವು ಬನ್ನಿ, ನಮಗೆ ಸಾಕಾಗಿದೆ ಅಂತ. ಜೀವಿತಾಶ ಧನಾಶಾಚ, ಇದು ಮಾತ್ರ ಎಷ್ಟೇ ಜೀರ್ಣ ಆದರೂ. ಈ ತರಹದ ಮಾತುಗಳನ್ನು ಮಹಾಭಾರತದಲ್ಲಿ ಕಾಣಬಹುದು.